ಪ್ರಜ್ಞಾದೀಪ ಲರ್ನಿಂಗ್ ಸೆಂಟರ್. ಈಗ ನೀವ್ ಈ ಮೆಥಡ್ ನ ತಗೊಂಡ್ ಹೋಗ್ಬಿಟ್ಟು ಈ ಪ್ರಾಬ್ಲಮ್ ಮಾಡಕ್ ಹೋಗಿ ವೋಲ್ಟಿ ಹೊಡೋರು ವರ್ಕ್ ಆಗಲ್ಲ. ಮೆಥಡ್ ಯಾಕೆ ವರ್ಕ್ ಆಗಲ್ಲ? ಹೌದು ಸರ್, ಇನ್ ಎಕ್ಸ್ಪರ್ಟ್ ಕಾಮನ್ ಇದೆ, ಕರೆಕ್ಟಾ? ಬಟ್ ಇಲ್ಲಿ ಏನು ಬರಲ್ವಲ್ಲ. ಅರ್ಥ ಆಯ್ತಾ? ನಮ್ ಇಬ್ರು ಹೆಲ್ಪ್ ಮಾಡ್ಬೇಕು, ಅವಾಗ್ಲೇ ನನ್ ಕಾಮನ್ ಎತ್ತಕ್ಕಾಗದು. ಬಟ್ ಇಲ್ಲಿ ಏನಾಯ್ತು? ಇಟ್ ವಾಸ್ ಗುಡ್ ದಟ್ ಐ ಟುಕ್ ಸಮಥಿಂಗ್ ಕಾಮನ್ ಹಿಯರ್ ಅಂಡ್ ಈವನ್ ದಟ್ ಸೇಮ್ ಥಿಂಗ್ ಲೆಫ್ಟ್ ಔಟ್ ಹಿಯರ್. ದಟ್ ಇಸ್ ವೈ ವಿ ಕ್ಯಾನ್. ಬಟ್ ಈಗ ನಾನ್ ನಿಮ್ಗೆ ಏನ್ ಹೇಳ್ತೀನಿ ಅಂದ್ರೆ, ಈ ಪ್ರಾಬ್ಲಮ್ ನ ನೀವು ಮನೆಯಲ್ಲಿ ಹೋಮ್ ವರ್ಕ್ ಆಗಿ ಟ್ರೈ ಮಾಡಬೇಕು, ಬಟ್ ನಾಟ್ ವಿತ್ ದಿಸ್ ಮೆಥಡ್. ಯಾವ ಮೆಥಡ್ ಅಲ್ಲೇ? ಆ ಮೆಥಡ್, ಲಾಂಗ್ ಡಿವಿಷನ್ ಹಾಕೊಂಡು ಮಾಡ್ಬೇಕು. ಏನ್ ಆನ್ಸರ್ ಬರಬೇಕು? ಇದ್ದೇ ಬರಬೇಕು. ಅರ್ಥ ಆಯ್ತಾ? ಟ್ರೈ ಮಾಡ್ತೀರಾ ಹೋಮ್ ವರ್ಕ್? ವಾಟ್ ಇಸ್ ದ ಹೋಮ್ ವರ್ಕ್ ಫಾರ್ ಟುಡೇಸ್ ಕ್ಲಾಸ್? Solve the same problem, but don't use this method. Okay. Sure. Huh? ಎಲ್ಲಿ 1x ಸ್ಕ್ವೇರ್ ಇಲ್ಲ? ಅದೇನೇ ನಾನು ಹೇಳ್ತಾ ಇರೋದು. 1 ಸ್ಕ್ವೇರ್ ಬರೋದು ಏನ್ ಪ್ರಾಬ್ಲಮ್ ಇಲ್ವಲ್ಲ? ಅದೇ 2 ಇದ್ದಿದ್ರೆ ನಾನು ಹಂಗೆ ಬರೆಯಕ್ ಆಗ್ತಿರ್ಲಿಲ್ಲ. 4 ಇದ್ದಿದ್ರೆ ಬರೀಬಹುದಿತ್ತು, ಯಾಕಂದ್ರೆ 4 is 2 ಸ್ಕ್ವೇರ್. ಅರ್ಥ ಆಯ್ತಾ? Now what is the advantage of this is, students ಅರ್ಥ ಮಾಡ್ಕೊಳ್ಳಿ, there are some problems where we can use algebraic identities to solve the problem. ಐಡೆಂಟಿಟೀಸ್ ತರ ಇದ್ಬಿಟ್ರೆ ಪ್ರಾಬ್ಲಮ್ ನ ಬೇಗ ಮಾಡಬಹುದು. ನೋಡಿ, ಐಡೆಂಟಿಟೀಸ್ ಯಾಕೆ ಬೇಕು ಅಂತ ನಾನು ಹೇಳ್ತೀನಿ. ಈಗ ಫಾರ್ ಎಕ್ಸಾಂಪಲ್ ನೋಡಿ, ನಾನು x+5 ನ x+5 ಜೊತೆನೆ ಮಲ್ಟಿಪ್ಲೈ ಮಾಡಬೇಕು ಅನ್ಕೊಡೋಣ. x+5 ನ x+5 ಜೊತೆನೆ ಮಲ್ಟಿಪ್ಲೈ ಮಾಡಬೇಕು. ದಟ್ ಈಸ್ ಸಮಥಿಂಗ್ ಲೈಕ್ 10 is multiplied with 10, 100 is multiplied with 100. ಅದನ್ನ ನಾವೇನಂತ ಓದ್ತೀವಿ? ಸ್ಕ್ವೇರ್ ಅಂತ ಓದ್ತೀವಿ, ಕರೆಕ್ಟಾ? ಸ್ಕ್ವೇರ್ ಅಂಡ್ ಸ್ಕ್ವೇರ್ ರೂಟ್ಸ್ ಅಂತ ಓದಿರ್ತೀವಿ. ಅಂದ್ರೆ you take a number, you square that, ಅಂದ್ರೆ you multiply by the same number. But here we are working in a polynomial, so instead of telling it as a number, I am calling it as a polynomial. ಆ polynomial ನ ಅದೇ polynomial ಜೊತೆ ಮಲ್ಟಿಪ್ಲೈ ಮಾಡಬೇಕು ಅನ್ಕೊಳ್ಳೋಣ. ಯೂಶಲಿ ನಾವೇನ್ ಮಾಡ್ಬೋದು ಅಂದ್ರೆ, ಈ x ನ ಇದೆರಡಕ್ಕೂ ಡಿಸ್ಟ್ರಿಬ್ಯೂಟ್ ಮಾಡೋದು. ಸೊ x ಇಂಟು x+5 ಪ್ಲಸ್ ಈ 5 ನ x+5 ಜೊತೆ ಡಿಸ್ಟ್ರಿಬ್ಯೂಟ್ ಮಾಡೋದು. ವಿಲ್ ಯು ಅಗ್ರಿ? ಡಿಸ್ಟ್ರಿಬ್ಯೂಟಿವ್ ಲಾ ಅಪ್ಲೈ ಮಾಡ್ತೀವಿ. ಹಿಂಗೆ ತಾನೇ ಮಾನೋಮಿಯಲ್ಸ್ ನ ಮಲ್ಟಿಪ್ಲೈ ಮಾಡೋದು, ಬೈನಾಮಿಯಲ್ಸ್, ಟ್ರೈನಾಮಿಯಲ್ಸ್. ಓಕೆ, ಈಗ ಬ್ರಾಕೆಟ್ ಒಳಗೆ ಮಲ್ಟಿಪ್ಲೈ ಮಾಡಿ. x ಇಂಟು x² ಪ್ಲಸ್ 5x ಪ್ಲಸ್ 5x ಪ್ಲಸ್ 25, 5 ಇಂಟು 5. ಈಗ ಲೈಕ್ ಟರ್ಮ್ಸ್ ನ ಆಡ್ ಮಾಡಬಹುದು. x² ಪ್ಲಸ್ 10x ಪ್ಲಸ್ 25, ಕರೆಕ್ಟಾ? ಅದೇ ಈಗ ನಮ್ಗೆ ಆಲ್ಜಿಬ್ರಾಯಿಕ್ ಐಡೆಂಟಿಟಿ ಇದ್ರೆ ಇದಕ್ಕೆ ಡೈರೆಕ್ಟ್ ಆಗಿ ಬರೀಬಹುದು. ಏನ್ ಆಲ್ಜಿಬ್ರಾಯಿಕ್ ಐಡೆಂಟಿಟಿ ಇದೆ? x+5 ಹೋಲ್ ಸ್ಕ್ವೇರ್. ಇದೆಯಾ ಈ ತರ ಫಾರ್ಮುಲಾ ನೋಡಕ್ ನಮ್ಮ ಹತ್ರ? ಯಾವ ತರ ಇದೆ ಫಾರ್ಮುಲಾ? a plus b whole square. What is a plus b whole square? a squared plus 2ab plus b squared. Correct? a ಜಾಗದಲ್ಲಿ ಏನಿದೆ? x. b ಜಾಗದಲ್ಲಿ 5. ಸೊ ಈಗ ಏನಾಗುತ್ತೆ? x squared plus 2 into x into 5 plus 5 square. ಕರೆಕ್ಟಾ? ಈಗ ಸಿಂಪ್ಲಿಫೈ ಮಾಡಿ ಸ್ಟೂಡೆಂಟ್ಸ್. ಏನಾಗುತ್ತೆ ಸಿಂಪ್ಲಿಫೈ ಮಾಡಿದ್ರೆ? x² ಪ್ಲಸ್ 5 2 10 ಪ್ಲಸ್ ಅಂದ್ರೆ ಸೇಮ್. ಟ್ಯೂಷನ್ ಅಲ್ಲಿ ಒಂಥರ ಮಾಡೋರು, ಸ್ಕೂಲಲ್ಲಿ ಒಂಥರ ಮಾಡೋರು. ಕನ್ಫ್ಯೂಸ್ ಆಗ್ತಿದೆ? ಕನ್ಫ್ಯೂಸ್ ಆಗ್ತಿಲ್ಲ, ನಾವು ಹಾಡ್ಕೋತಾ ಇದೀವಿ ಅಷ್ಟೇ, ಇಲ್ಲ ಸುಳ್ಳು ಹೇಳ್ತಾ ಇದೀವಿ ಅಷ್ಟೇ. ಸೊ ಈ ತರ ಐಡೆಂಟಿಟೀಸ್ ಆರ್ ವೆರಿ ಮಚ್ ಯೂಸ್ಫುಲ್ ಫಾರ್ ಅಸ್. ವಿಲ್ ಯು ಅಗ್ರಿ? ಅದು ಶಾರ್ಟ್ ಕಟ್ ಅಲ್ಲ, ಅದು ಮೇಕ್ಸ್ ಅವರ್ ಪ್ರಾಬ್ಲಮ್ ಈಸಿಯರ್ ಟು ಸಾಲ್ವ್, ರೈಟ್? ಆತರ ಎಷ್ಟು ಐಡೆಂಟಿಟೀಸ್ ನಾವು ಓದಿದೀವಿ? 4 ಓದಿರ್ತೀವಿ. ಈಗ ಒಂದು 10 ಓದ್ತೀವಿ, ಎಕ್ಸ್ಟ್ರಾ ಒಂದು 6 ಹಾಕೋಬೇಕು ಅದಕ್ಕೆ. ಯಾವ್ದು ಓದಿರ್ತೀವಿ? ಸೊ ರೈಟ್ ದ ಹೆಡಿಂಗ್ ಆಲ್ಜಿಬ್ರಾಯಿಕ್ ಐಡೆಂಟಿಟೀಸ್. Algebraic identities.
ಸೊ ಯೂಶಲಿ ಆಲ್ಜಿಬ್ರೈಕ್ ಐಡೆಂಟಿಟೀಸ್ ಅಂತ ಹೇಳಿದಾಗ ಸ್ಟೂಡೆಂಟ್ಸ್ ನಾವೇನ್ ನಂಬರಿಂಗ್ ಇಡಲ್ಲ, ಅಂದ್ರೆ ಫಸ್ಟ್ ಒನ್ ಸೆಕೆಂಡ್ ಒನ್ ಅಂತಲ್ಲ, ಬಟ್ ಒಂದು ಫಾಲೋ ಮಾಡ್ಕೊಂಡು ಹೋಗೋಣ ಒಂದಾದ್ಮೇಲೆ ಒಂದು ಅಂತ. ಓಕೆ, ಸೊ ದ ಫಸ್ಟ್ ಐಡೆಂಟಿಟಿ ದಟ್ ವಿ ವಿಲ್ ಶುಡ್ ರಿಮೆಂಬರ್ ಇಸ್ ಎಕ್ಸ್ ಪ್ಲಸ್ ಎ ಇಂಟು ಎಕ್ಸ್ ಪ್ಲಸ್ ಬಿ ಇಸ್ ಈಕ್ವಲ್ ಟು ಎಕ್ಸ್ ಸ್ಕ್ವೇರ್ ಪ್ಲಸ್ ಎ ಪ್ಲಸ್ ಎಕ್ಸ್ ಪ್ಲಸ್ ಎ. ದಿಸ್ ಇಸ್ ದ ಐಡೆಂಟಿಟಿ. ನಾನು ಒಂದು ಐಡೆಂಟಿಟಿ ಹೇಳಿದಾಗ ತಕ್ಷಣ ಒಂದೆರಡು ಎಕ್ಸಾಂಪಲ್ ಬರ್ಸ್ತೀನಿ, ಅದನ್ನ ಕರೆಕ್ಟ್ ಆಗಿ ಅರ್ಥ ಮಾಡ್ಕೊಂಡ್ರೆ ಎಕ್ಸರ್ಸೈಸ್ ಪ್ರಾಬ್ಲಮ್ಸ್ ಎಲ್ಲ ನೀವೇ ಮಾಡ್ಬೋದು. ಓಕೆನಾ? ಹಾ, ಸೊ ಡೂ ಅಲಾಂಗ್ ವಿತ್ ಮೀ. ಎಕ್ಸಾಂಪಲ್ ನಂಬರ್ 1 ಅಥವಾ ಕ್ವಶನ್ ನಂಬರ್ 1. ಯು ಹ್ಯಾವ್ ಟು ಮಲ್ಟಿಪ್ಲೈ ಎಕ್ಸ್ ಪ್ಲಸ್ 3 ಅಂಡ್ ಎಕ್ಸ್ ಪ್ಲಸ್ 5. ಎಕ್ಸ್ ಪ್ಲಸ್ 3 ಮತ್ತೆ ಎಕ್ಸ್ ಪ್ಲಸ್ 5 ನ ಮಲ್ಟಿಪ್ಲೈ ಮಾಡಬೇಕು ಯೂಸಿಂಗ್ ಐಡೆಂಟಿಟಿ. ಅರ್ಥ ಮಾಡ್ಕೊಳ್ಳಿ, ರೆಗ್ಯುಲರ್ ಆಗಿ ನಮ್ಗೆ ಮಾಡಕ್ ಬರುತ್ತೆ. ಹೆಂಗ್ ರೆಗ್ಯುಲರ್ ಆಗಿ ಬರುತ್ತೆ? ಎಕ್ಸ್ ನ ಎಕ್ಸ್ ಪ್ಲಸ್ 5 ಜೊತೆ ಮಲ್ಟಿಪ್ಲೈ ಮಾಡಬೇಕು, ಪ್ಲಸ್ 3 ನ ಎಕ್ಸ್ ಪ್ಲಸ್ 5 ಜೊತೆ ಮಲ್ಟಿಪ್ಲೈ ಮಾಡಬೇಕು, ವಿಚ್ ಐ ಶೋಡ್ ಯು ದಿಸ್. ಕರೆಕ್ಟಾ? ಬಟ್ ಎಕ್ಸಾಮ್ ಅಲ್ಲಿ ಏನ್ ಮಾಡ್ತಾರೆ, ಯೂಸಿಂಗ್ ಐಡೆಂಟಿಟೀಸ್ ಅಂತ ಕೇಳಿದ್ರೆ ನೀವು ಐಡೆಂಟಿಟಿನೇ ಯೂಸ್ ಮಾಡಬೇಕು. ಯು ಜಸ್ಟ್ ಸಿ ದ ಫಾರ್ಮುಲಾ. ಎಕ್ಸ್ ಜಾಗದಲ್ಲಿ ಏನಿದೆ? ಕರೆಕ್ಟ್ ಆಗಿ ಎಕ್ಸ್ ಇದೆಯಾ? ಎ ಜಾಗದಲ್ಲಿ 3, ಬಿ ಜಾಗದಲ್ಲಿ 5. ಸೊ ಈಗ ನಾವೇನ್ ಮಾಡೋಣ, ಯು ಜಸ್ಟ್ ರೈಟ್ ಇಟ್ ಆಸ್ ಎಕ್ಸ್ ಸ್ಕ್ವೇರ್ಡ್ ಮೈನಸ್ 3 ಪ್ಲಸ್ 5x ಪ್ಲಸ್ 3 ಇಂಟು 5. ಏನಾಗತ್ತದ? ಸರಿನಾ? ಈಗ ಸ್ಟೂಡೆಂಟ್ಸ್ ಒಂದ್ ಸ್ವಲ್ಪ ಹಳೇದ್ ನಾಪಿಸ್ಕೊಳ್ಳಿ. ಎಕ್ಸ್ ಸ್ಕ್ವೇರ್ಡ್ ಪ್ಲಸ್ 8x ಪ್ಲಸ್ 15 ಯಾವ ತರ ಪಾಲಿನಾಮಿಯಲ್? What type of polynomial is that? Is it quadratic? Is it quadratic? ಈ ಕ್ವಾಡ್ರಾಟಿಕ್ ನ ಫ್ಯಾಕ್ಟರೈಸ್ ಮಾಡಿ ಅಂದ್ರೆ ಏನ್ ಮಾಡ್ತೀರಾ? ಸ್ಪ್ಲಿಟ್ಟಿಂಗ್ ನ ಮಿಡಲ್ ಟರ್ಮ್. ಸ್ಪ್ಲಿಟ್ಟಿಂಗ್ ನ ಮಿಡಲ್ ಟರ್ಮ್ ಯೂಸ್ ಮಾಡ್ತೀರಾ? ಸೊ ಇದನ್ನ ಸ್ಪ್ಲಿಟ್ಟಿಂಗ್ ನ ಮಿಡಲ್ ಟರ್ಮ್ ಮಾಡಿದ್ರೆ ಏನ್ ಆನ್ಸರ್ ಬರುತ್ತೆ? ಇಲ್ಲೇ ಇದೆಯಲ್ಲ, ಅರ್ಥ ಆಯ್ತಾ? ಲೂಪ್. ಫ್ಯಾಕ್ಟರೈಸ್ ನ ಮಲ್ಟಿಪ್ಲೈ ಮಾಡಿದ್ರೆ ಏನ್ ಬರ್ಬೇಕು ನನ್ಗೆ ವಾಪಸ್? ನನ್ ಕ್ವಶನ್ ವಾಪಸ್ ಬರ್ಬೇಕು. ಆರ್ ಯು ಅಂಡರ್ಸ್ಟ್ಯಾಂಡಿಂಗ್? ಸುಮ್ ಕಷ್ಟಪಡೋದಲ್ಲ, ಅಲ್ಲೇ ನೋಡ್ಬೇಕು, ಅಬ್ಸರ್ವ್ ದ ಪ್ರಾಬ್ಲಮ್. ಓಕೆ, ಈಗ ಸೆಕೆಂಡ್ ಕ್ವಶನ್ ಬರೀತೀನಿ, ಕೇರ್ಫುಲ್ ಆಗಿ ಅಬ್ಸರ್ವ್ ಮಾಡಿ. 3x ಪ್ಲಸ್ 5 ಇಂಟು 3x ಪ್ಲಸ್ 2. 3x ಪ್ಲಸ್ 5 ಇಂಟು 3x ಪ್ಲಸ್ 2. ಈಗ ಎಕ್ಸ್ ಜಾಗದಲ್ಲಿ ಏನಿದೆ? 3x ಇದೆ, ಫಾರ್ಮುಲಾಗ ಅಪ್ಲೈ ಮಾಡಬೇಕು. ಎ ಜಾಗದಲ್ಲಿ 5, ಬಿ ಜಾಗದಲ್ಲಿ 2. ಸೊ ಜಸ್ಟ್ ಸಿ ದಿಸ್ ಫಾರ್ಮುಲಾ. ನಾನೇನ್ ತರ ಬರಿಬೇಕು? 3x ಸ್ಕ್ವೇರ್ ಪ್ಲಸ್ 5 ಪ್ಲಸ್ 2 ಇಂಟು 3x ಪ್ಲಸ್ 5 ಇಂಟು 2. ಕರೆಕ್ಟಾ? ಅರ್ಥ ಆಗ್ತಿದ್ಯಾ ಹೇಳ್ತಾ ಇರೋದ? ಈಗ ಅದನ್ನ ಸಿಂಪ್ಲಿಫೈ ಮಾಡಿದ್ರೆ ಏನಾಗತ್ತೆ? 3x ಹೋಲ್ ಸ್ಕ್ವೇರ್ ಚಾಪ್ಟರ್ 1 ಅಲ್ಲಿ ಓದಿರ್ತೀರಾ. 9x ಸ್ಕ್ವೇರ್ ಪ್ಲಸ್ 5 ಪ್ಲಸ್ 2 7, 7 3s 20, 21x ಪ್ಲಸ್ 5 2s 10. ಅರ್ಥ ಆಯ್ತಾ? ಈಗ ನೋಡಿ ಇಲ್ಲಿ, ಇದು ಯಾವ ಟೈಪ್ ಆಫ್ ಪಾಲಿನಾಮಿಯಲ್? ಇದನ್ನ ನಾನು ಮತ್ತೆ ಫ್ಯಾಕ್ಟರೈಸ್ ಮಾಡಿದ್ರೆ ಏನ್ ಆನ್ಸರ್ ಬರುತ್ತೆ ಹೇಳಿ? ಈಗ ಹಂಗಾರೆ ಇನ್ನೊಂದೆರಡು ಕ್ವಶನ್ ಗಳು ಗೊತ್ತಾಯ್ತಾ ಹೋಮ್ ವರ್ಕ್ ಮಾಡಕ್ಕೆ? ಇದು ಸ್ಪ್ಲಿಟ್ಟಿಂಗ್ ನ ಮಿಡಲ್ ಟರ್ಮ್ ಮಾಡಬೇಕು, ಮಲ್ಟಿಪ್ಲೈ ಮಾಡಿದಾಗ 90 ಬರಬೇಕು, ಆಡ್ ಮಾಡಿದಾಗ 21 ಬರಬೇಕು. ಅಂತ ನಂಬರ್ ಯಾವುದು ಅಂತ ಹುಡುಕಿ, ಇಫ್ ಯು ಡೂ ದ ಸ್ಪ್ಲಿಟ್ಟಿಂಗ್ ದ ಮಿಡಲ್ ಟರ್ಮ್ ಯು ಶುಡ್ ಗೆಟ್ ದಟ್ ಆನ್ಸರ್. ಡಿಡ್ ಯು ಅಂಡರ್ಸ್ಟ್ಯಾಂಡ್ ದ ಐಡೆಂಟಿಟಿ? ಗೊತ್ತಾಯ್ತಾ ಐಡೆಂಟಿಟಿ? ಓಕೆ, ನೆಕ್ಸ್ಟ್ ಸೆಕೆಂಡ್ ಐಡೆಂಟಿಟಿ ಯಾವ್ದು ನಾವು ಕಲಿಬೇಕು ಅಂದ್ರೆ, ಇದೆಲ್ಲ ಒಂದ್ ಸ್ವಲ್ಪ ನಾವು ಜಾಸ್ತಿ ಓದಿರ್ತೀವಿ. ಎ ಪ್ಲಸ್ ಬಿ ಹೋಲ್ ಸ್ಕ್ವೇರ್. ಏನದು? ಎ ಸ್ಕ್ವೇರ್ಡ್ ಪ್ಲಸ್ 2ab ಪ್ಲಸ್ ಬಿ ಸ್ಕ್ವೇರ್. ಇದು ತುಂಬಾ ಯೂಸ್ ಮಾಡ್ತಿರ್ತೀವಿ. ಇದ್ರ ಜೊತೆಗೆ ಒಂದು ತಮ್ಮ, ಎ ಸ್ಕ್ವೇರ್ಡ್ ಮೈನಸ್ 2ab ಪ್ಲಸ್ ಬಿ ಸ್ಕ್ವೇರ್. ಇಲ್ಲಿ ಹುಷಾರು, ಎಲ್ಲ ಮೈನಸ್ ಅಲ್ಲ,
2ab ಟರ್ಮ್ ಮಾತ್ರ ಮೈನಸ್, ಕರೆಕ್ಟಾ? ಫಸ್ಟ್ ಫಾರ್ಮುಲಾ ಕರೆಕ್ಟ್ ಆಗಿ ಅರ್ಥ ಮಾಡ್ಕೋಬೇಕು. ನೆಕ್ಸ್ಟ್ ಇವತ್ತೇ ಆಲ್ರೆಡಿ ಯೂಸ್ ಮಾಡಿದ್ವಲ್ಲ, ಅದು a ಸ್ಕ್ವೇರ್ಡ್ ಮೈನಸ್ b ಸ್ಕ್ವೇರ್. a ಸ್ಕ್ವೇರ್ಡ್ ಮೈನಸ್ b ಸ್ಕ್ವೇರ್ಡ್ ಫಾರ್ಮುಲಾ ಏನು? a ಪ್ಲಸ್ b ಇಂಟು a ಮೈನಸ್ b. ಇದೆಲ್ಲ ಒಂದ್ ಸ್ವಲ್ಪ ತುಂಬಾ ಯೂಸ್ ಮಾಡುವಂತ ಫಾರ್ಮುಲಾಸ್, ಕರೆಕ್ಟಾ? ಸೊ ಟೋಟಲ್ ಎಷ್ಟು ಫಾರ್ಮುಲಾಸ್ ಓದಿದ್ವಿ ಈಗ? 4. Of course there are plenty, but we will see it one by one. Okay, next ಈಗ ಒಂಚೂರು ಎಕ್ಸ್ಟ್ರಾ ಹೋಗೋದಾದ್ರೆ a ಪ್ಲಸ್ ಬಿ ಹೋಲ್ ಕ್ಯೂಬ್, ಏನೋ a ಪ್ಲಸ್ ಬಿ ಹೋಲ್ ಕ್ಯೂಬ್. ಇದು ಎರಡು ಫಾರ್ಮ್ ಅಲ್ಲಿ ಬರೀಬಹುದು, ನೀವ್ ಹೆಂಗ್ ಬೇಕೋ ಮೆಮೊರೈಸ್ ಮಾಡ್ಕೊಳ್ಳಿ. a ಕ್ಯೂಬ್ ಪ್ಲಸ್ b ಕ್ಯೂಬ್ ಪ್ಲಸ್ 3ab ಇಂಟು a ಪ್ಲಸ್ ಬಿ. ಒಂದೊಬ್ರು ಹಿಂಗ್ ಮೆಮೊರೈಸ್ ಮಾಡ್ಕೋತಾರೆ, ಒಬ್ಬೊಬ್ರು ಏನ್ ಮಾಡ್ತಾರೆ ಇದನ್ನ ಸಿಂಪ್ಲಿಫೈ ಮಾಡಿ ಮೆಮೊರೈಸ್ ಮಾಡ್ಕೋತಾರೆ. a ಕ್ಯೂಬ್ ಪ್ಲಸ್ 3a ಸ್ಕ್ವೇರ್ಡ್ b ಪ್ಲಸ್ 3ab ಸ್ಕ್ವೇರ್ಡ್ ಪ್ಲಸ್ b ಕ್ಯೂಬ್. However you want, you can memorize. Is it clear? But ನಾನು ಹೇಳೋದು, it's better you go with this. ಇದು ಈ ವರ್ಷ ಕಲಿತಾರ ಹೊಸ ಫಾರ್ಮುಲಾ, ರೈಟ್? I have not learned this earlier. Next, a minus b whole cube ಫಾರ್ಮುಲಾ ಇದೆ. a ಕ್ಯೂಬ್ ಮೈನಸ್ b ಕ್ಯೂಬ್ ಮೈನಸ್ 3a ಮೈನಸ್ b ಇಂಟು a ಮೈನಸ್ b. ಓಕೆನಾ? ಈ ಫಾರ್ಮುಲಾ ಎಕ್ಸ್ಪ್ಯಾಂಡ್ ಮಾಡಿದ್ರೆ ನಿಮಗೆ a ಕ್ಯೂಬ್ ಮೈನಸ್ 3a ಸ್ಕ್ವೇರ್ಡ್ b ಪ್ಲಸ್ 3ab ಸ್ಕ್ವೇರ್ಡ್ ಮೈನಸ್ b ಕ್ಯೂಬ್. ಇಲ್ಲಿ ತುಂಬಾ ಹುಷಾರು, ಮೈನಸ್ ಯೂಸ್ ಮಾಡ್ಬೇಕಾದ್ರೆ ಹುಷಾರು. ಎಲ್ಲ ಮೈನಸ್ ಇಲ್ಲ ನೋಡಿ, ಕರೆಕ್ಟಾ? There are two terms here which is positive. One is a cube, the other one is 3ab square. ಎರಡು ಪಾಸಿಟಿವ್ ಟರ್ಮ್ ಇದೆ. ಇಲ್ಲಿ ಒಂದು ಕಾಮನ್ ಮಿಸ್ಟೇಕ್ ಮಾಡೋದು, ಒಂದು ವಾರ್ನಿಂಗ್ ಕೊಡ್ತೀನಿ. ಯಾವ ಫಾರ್ಮುಲಾ ಯೂಸ್ ಮಾಡಬೇಕು ಅಂದಾಗ ತುಂಬಾ ಹುಷಾರಾಗಿರ್ಬೇಕು. ಈಗ 3x ಮೈನಸ್ ವೈ ಹೋಲ್ ಸ್ಕ್ವೇರ್ ಇತ್ತು ಅನ್ಕೊಳ್ಳಿ, 3x ಮೈನಸ್ y ಹೋಲ್ ಸ್ಕ್ವೇರ್. ಈಗ ಯಾವ ಫಾರ್ಮುಲಾ ಯೂಸ್ ಮಾಡಬೇಕು? a ಮೈನಸ್ ಬಿ ಹೋಲ್ ಸ್ಕ್ವೇರ್. ಏನ್ a ಮೈನಸ್ ಬಿ ಹೋಲ್ ಸ್ಕ್ವೇರ್? a ಸ್ಕ್ವೇರ್ ಮೈನಸ್ 2ab ಪ್ಲಸ್ b ಸ್ಕ್ವೇರ್, ಕರೆಕ್ಟಾ? ಸೊ a ಜಾಗದಲ್ಲಿ ಏನಿದೆ? 3x ಇದೆ. b ಜಾಗದಲ್ಲಿ ಏನಿದೆ? a ಜಾಗದಲ್ಲಿ ಏನಿದೆ? ನಾನ್ ಕೇಳಿದ್ದೇನು? a ಜಾಗದಲ್ಲಿ ಏನಿದೆ? 3 ಜಾಗದಲ್ಲಿ ಏನಿದೆ? ಏನು ಇಲ್ಲ, ಅಲ್ಲಿ ಏನು ಇಲ್ಲ. a ಜಾಗದಲ್ಲಿ ಏನಿದೆ? 3x. b ಜಾಗದಲ್ಲಿ y ಮೈನಸ್ y. ನೀನು ಟೆಸ್ಟ್ ಅಲ್ಲಿ ಅದೇ ತಪ್ಪು ಮಾಡಿರೋದು. a ಜಾಗದಲ್ಲಿ 3x ಮೈನಸ್ ಮೈನಸ್, ಆರ್ ಯು ಕಂಪೇರಿಂಗ್? ಸೇಮ್ ಇದೆ ತಾನೆ. therefore b ಜಾಗದಲ್ಲಿ ಏನ್ ತಗೋಬೇಕು? y ತಗೋಬೇಕು. ಮೈನಸ್ y ತಗೊಂಡ್ರೆ ಹೋಯ್ತು. ಅರ್ಥ ಆಗ್ತಿದ್ಯಾ? ಫಾರ್ಮುಲಾಲೆ ಮೈನಸ್ ಇದೆಯಲ್ಲ. ಇಲ್ಲ ಸರ್, ನಾನು ಇದನ್ನ a ಪ್ಲಸ್ ಬಿ ಸ್ಕ್ವೇರ್ ಕಂಪೇರ್ ಮಾಡ್ತೀನಿ ಅನ್ಕೊಳ್ಳೋಣ. ಈಗ a ಜಾಗದಲ್ಲಿ ಏನಿದೆ? 3x. b ಜಾಗದಲ್ಲಿ ಏನಿದೆ? b ಜಾಗದಲ್ಲಿ ಏನಿದೆ? ಮೈನಸ್ y ತಾನೆ. ಈ ಜಾಗ ಅಂದ್ರೆ ಹಿಂಗೆ ಅರ್ಥ ಆಗಲ್ವಾನ್ರು ಕಂಪೇರ್ ಮಾಡಕ್ಕೆ. ಅರ್ಥ ಆಯ್ತಾ? Sign is important, right? So now did you understand how to decide the sign? So ಈಗ ನಾನು 3x minus y whole square ಮಾಡಬೇಕು ಅಂದ್ರೆ a ಜಾಗದಲ್ಲಿ ಏನ್ ಹಾಕ್ಬೇಕು? 3x. ಇಲ್ಲಿ ಎಲ್ಲೆಲ್ಲಿ a ಕಾಣ್ತಿದ್ಯೋ 3x ಹಾಕ್ಬೇಕು. b ಜಾಗದಲ್ಲಿ ಏನ್ ಹಾಕ್ಬೇಕು? ಡೋಂಟ್ ಕಂಪೇರ್ ವಿತ್ ಮೈನಸ್ y ಅಂತ ಬರ್ಕೋಬಾರ್ದು. ಕನ್ಫ್ಯೂಷನ್ ಆಗ್ತಾ ಇದೆಯಾ? ಅರ್ಥ ಆಯ್ತಾ? ವಾರ್ನಿಂಗ್ ನಾನು ಹೇಳ್ತಾ ಇರೋದು. ಸ್ಟೂಡೆಂಟ್ಸ್ ಅರ್ಥ ಮಾಡ್ಕೊಳ್ಳಿ. ಪ್ರಾಬ್ಲಮ್ ನಾನು a ಪ್ಲಸ್ ಬಿ ಹೋಲ್ ಸ್ಕ್ವೇರ್ ಕಂಪೇರ್ ಮಾಡಿದ್ರೆ ನೀವ್ ಹೇಳೋದು ರೈಟ್. ಏನು? b ಜಾಗದಲ್ಲಿ ಏನಿದೆ?
minus y. Did you understand? I hope you understood what I am trying to tell. So next class, that is tomorrow, we will learn how to solve problems on all these things. ಆಗ್ಬೋದಾ? ಸೊ ಈಗ ಮನೆಗೆ ಹೋಗ್ಬಿಟ್ಟು ಏನ್ ಮಾಡ್ಬೇಕು ನೀವು? ಹೋಮ್ವರ್ಕ್ ಜೊತೆಗೆ ನಾ ಮಾಡ್ಸಿರೋದ್ ಪ್ರಾಕ್ಟೀಸ್ ಮಾಡಿ, ಫಾರ್ಮುಲಾಸ್ ನ ಕರೆಕ್ಟ್ ಆಗಿ ಮೆಮೊರೈಸ್ ಮಾಡಿ. ನಾಳೆ ಯಾವ ಜಾಗದಲ್ಲಿ ಯಾವ ಫಾರ್ಮುಲಾ ಅಪ್ಲೈ ಮಾಡ್ಬೇಕು ಅನ್ನೋದು ನಮಗ್ ಗೊತ್ತಾದ್ರೆ ಮಾತ್ರ ನಾಳೆ ಕ್ಲಾಸ್ ನಿಮ್ಗೆ ಅರ್ಥ ಆಗುತ್ತೆ. ಇಸ್ ಇಟ್ ಕ್ಲಿಯರ್?